ಅವನಿಗಿರೋ ತಾಕತ್ ಆಗುತ್ತಿರ್ಬೇಕು. ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಇತ್ತೀಚೆಗೆ ಎಲ್ಲಾ ತರದ್ದು ಜನಗಳಿಗೂ ಮುಟ್ಟುವಂಥದ್ದು. ಫುಲ್ ಥಿಯೇಟ್ರ್ ಓಡ್ಲಿ, ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ಬರೀ ಹೊಡಿ ಬಡಿ ಕಡಿ ಅನ್ನೋ ಒಂದು ಪಿಕ್ಚರ್ಗಳೇ ಬರ್ತಾ ಇದೆ, ಆದರೆ ಈ ಪಿಕ್ಚರು ಸೆಂಟಿಮೆಂಟ್ ಆಗಿದೆ. ಒಂದು ಮಗು ತಾಯಿದು ಕತೆ ತುಂಬ ಚೆನ್ನಾಗಿ ಹೆಣ್ದಿದ್ದಾರೆ. ಇದನ್ನ ಫ್ಯಾಮಿಲಿಯವರೆಲ್ಲ ಬಂದು ಕುತ್ಕೊಂಡು ನೋಡೋ ಅಂಥ ಮೂವಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಬಂದು ಈ ಮೂವಿನ ನೋಡಿ ನಮ್ಮ ಡಿಂಗ್ರಿ ನಗರೇಶ್ ಸರ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ. ಅವ್ರ ಮಗ ತುಂಬ ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ಬರೀ ಐತ್ರಿ, ಏನೋ ಒಂದು 7-8 ಫಿಲಮ್ ತೆಗ್ದಂಗೆ ಎಕ್ಸ್ಪೀರಿಯನ್ಸ್ ಐತ್ರಿ. ಹೀರೋಗ ಮಸ್ತ್ ಐತಿ ನೋಡ್ರಿ. ಎಕ್ದಮ್ ಕಮರ್ಷಿಯಲ್ ಪಿಕ್ಚರ್ ನೋಡಿದ್ದೆ. ಇದು ಭಾಳ ಭಾರಿ, ಒಂದು 100 ಡೇಸ್ ಗ್ಯಾರಂಟಿ ಐತಿ ನೋಡ್ರಿ. ಅದು ಏನು ಆ್ಯಕ್ಟಿಂಗ್ ಮಾಡ್ಯಾರ್ರಿ, ಅದು ಏನು ದರ್ಶನ್ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡ್ಯಾರ. ಮತ್ತು ಕ್ಯಾಮ್ರಾಮ್ಯಾನು ಒಳ್ಳೆ ಕ್ಯಾಮ್ರಾಮ್ಯಾನ್ ರೀ. ಭಾಳ ಶೂಟಿಂಗ್ ಭಾಳ ಚೆನ್ನಾಗಿ ಮಾಡ್ಯಾರ. ಎಲ್ಲಿ ಈ ಫಸ್ಟ್ ಹೆಸರು ಕೇಳಿದ ಪಬ್ಲಿಸಿಟಿ ಇಲ್ಲ, ಏನಿಲ್ಲ. ಈ ಪಬ್ಲಿಸಿಟಿ ಮಾಡ್ಬೇಕು ನೀವೆಲ್ಲ. ಭಾಳ ಚಲೋ ಐತ್ರಿ. ನಾನು ಬೆಳಗಾವಿಯಿಂದ ಬಂದೇನ್ರಿ ಇಲ್ಲಿ ನೋಡೋಕ್ಕೆ. ಹೀರೋ ಜೊತೆನೂ ನೋಡ್ಬೇಕಂತೇಳಿ. ಥ್ಯಾಂಕ್ ಯು ರೀ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳಾಗಿತ್ತು ಇಂಥ ಒಳ್ಳೆ ಪಿಕ್ಚರ್ ನೋಡಿ. ಇಂಥ ಹೌಸ್ಫುಲ್ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಎಲ್ಲ ಹೌಸ್ಫುಲ್ ಆಗಿದೆ. ತುಂಬ ದಿನಗಳೇ ಆಯಿತು ಅಂತ ಹೌಸ್ಫುಲ್ ಪ್ರದರ್ಶನ ಕಂಡು. ರಾಜವರ್ಧನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಫ್ಟರ್ ದರ್ಶನ್ ಬಿಟ್ಟರೆ ತುಂಬ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲೂ ಫೈಟಿಂಗ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಡೈರೆಕ್ಷನ್ ಅಂತೂ ಪ್ರವೀಣ್ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಒಳ್ಳೆ ಪಿಕ್ಚರ್ ಮಿಸ್ ಮಾಡ್ಕೊಬೇಡಿ, ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆಫ್ಟರ್ ದರ್ಶನ್ ಅವ್ರು ಬಿಟ್ಟರೆ ನೆಕ್ಸ್ಟು ನಮ್ಮ ರಾಜವರ್ಧನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆಯದಾಗಲಿ ಸಿನಿಮಾಗೆ. ಆಲ್ ದ ಬೆಸ್ಟ್. ಖುಷಿ ಆಯಿತು ತುಂಬ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕೈ ಬಿ. ಸೊ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಇನ್ನೂ ಎಷ್ಟು ದಿನ ಅಂತ ಆನ್ಲೈನ್ ಫುಡ್ ಆರ್ಡರ್ ಮಾಡ್ತೀರಾ? ಆವಾಗ ಆಫ್ಲೈನ್ ಬನ್ನಿ. ಆಫ್ಲೈನ್ ಅಂದರೆ ಥಿಯೇಟ್ರು. ಸೊ ಇನ್ಮೇಲೆ ಕನ್ನಡ ಊಟ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲರೂ ಚೆನ್ನಾಗಿ ಸವಿಯೋಣ. ಎಲ್ಲರೂ ಹರಿಸಿ ಅಂತ, ಪ್ರೀತಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಒಂದು ಅದ್ಭುತವಾದ ಸಿನಿಮಾ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಮೊಟ್ಟ ಮೊದಲನೇದಾಗಿ ನಿರ್ದೇಶಕರಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಒಂದು ವಿಭಿನ್ನವಾದಂಥ ಕಥಾಹಂದ್ರ ಇಟ್ಕೊಂಡು ಒಂದು ವಿಭಿನ್ನವಾದಂಥ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಭಾಳ ದಿನಗಳಾಗಿತ್ತು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಬಂದು. ಅದು ಉತ್ತಮವಾದ ಪ್ರಯತ್ನ ಅಂತ ಹೇಳಿದ್ರೆ ಎಲ್ಲೂ ಸಹ ಅಶ್ಲೀಲತೆ. ಹಾಗಾಗಿ ಈ ಚಿತ್ರ ಯಶಸ್ವಿ ಆಗುತ್ತೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದ. ಇಟ್ಸ್ ಮೂವಿ ಮಸ್ಟ್ ವಾಚ್. ಸೊ ದಯವಿಟ್ಟು ಥಿಯೇಟ್ರಿಗೆ ವಿಸಿಟ್ ಮಾಡಿ, ಕನ್ನಡ ಮೂವಿಗಳನ್ನ ನೋಡಿ. ದಿಲೀಪ್ ಅವ್ರ ಕೋ ಆರ್ಟಿಸ್ಟ್ ಆಗಿ ನಂಗೆ ಇನ್ನೂ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಹಿರಣ್ಯ ಮೂವಿನ ಮಿಸ್ ಮಾಡ್ತಾರೆ. ಭಾಳ ಒಳ್ಳೆಯ ಸಿನಿಮಾ. ಕನ್ನಡ ಚಿತ್ರರಂಗ ಇವತ್ತು ಐಸಿಯಲ್ಲಿ ಇದೆ ಅಂತ ನಾವೆಲ್ಲ ಅಂದ್ಕೊಳ್ತಿದ್ವಿ. ಅಂಥ ಸಮಯದಲ್ಲಿ ಭಾಳ ಮುದ್ದಾಗಿ ನಿರ್ದೇಶಕರು ತಮ್ಮ ಕಥೆನ ಮಾಡಿದ್ದಾರೆ. ಹಿರಣ್ಯ ಅಂತೇಳಿ ಲಾಸ್ಟಲ್ಲೆಲ್ಲ ಸೈಲೆಂಟಾಗಿ ಬರೋ ರೀತಿ ಮಾಡಿಬಿಟ್ರು. ಅಷ್ಟು ಮುದ್ದಾಗಿ ಒಂದು ಸಸ್ಪೆನ್ಸನ್ನು ತಗೊಂಡ್ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾನ ನೋಡಿ, ಚಿತ್ರಮಂದಿರಗಳನ್ನ ನೋಡಿ. ಸಿನಿಮಾಗಳನ್ನ ಮಾಡೋದಕ್ಕೆ ಇನ್ನೊಂದಷ್ಟು ಶಕ್ತಿ ತಂದು ಕೊಡುತ್ತೆ.